ನೋಡಿ, ಈ ಸಮಸ್ಯೆ ಒಂದು ಕಡೆ ಆದರೆ ಪೆಟ್ರೋಲ್ ಡೀಸೆಲ್ ಅಭಾವ ಕೆಲವು ಕಡೆ ಕಂಡು ಬರ್ತಾ ಇದೆ, ಅಲ್ಲಲ್ಲಿ ರಾಜ್ಯದಲ್ಲಿ. ಉದಾಹರಣೆಗೆ ಈಗ ಹಾವೇರಿನಲ್ಲಿ ಡೀಸೆಲ್ಗಾಗಿ ರೈತರು ಪರದಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಜನರೇಟರ್ಗಳಿಗೆ ಬೇಕು, ಕ್ಯಾನ್ ಹಾಕ್ತಾ ಇಲ್ಲ. ಹಾವೇರಿ ಗ್ರಾಮೀಣ ಭಾಗದ ಬಂಕ್ಗಳಲ್ಲಿ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕೂಡ ಕಂಡು ಬರ್ತಾ ಇದೆ. ಕೆಲವು ಪೆಟ್ರೋಲ್ ಬಂಕ್, ಹಾವೇರಿಯ ಮಾಗಾವಿ ಬಂಕ್ ಮುಂದೆ ರೈತರ ದೊಡ್ಡ ಕ್ಯೂ. ಉಳುಮೆ ಮಾಡೋದಕ್ಕೆ ಡೀಸೆಲ್ ಸಿಗ್ತಾ ಇಲ್ಲ ಅಂತ ರೈತರು ಕಿಡಿಕಾರ್ತಾ ಇದ್ದಾರೆ ಪಾಪ. ಹಾವೇರಿಯಲ್ಲಿ ಡೀಸೆಲ್ಗಾಗಿ ರೈತರ ಪರದಾಟ. ಮಾಗಾವಿ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ. ರೈತರು ಉಳುಮೆ ಮಾಡೋದಕ್ಕೆ ಡೀಸೆಲ್ ಸಿಗ್ತಾ ಇಲ್ಲ, 3 ದಿವಸದಿಂದ ಕ್ಯಾನ್ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ ಅಂತೆಲ್ಲ ಒದ್ದಾಡ್ತಿದ್ದಾರೆ ಪಾಪ. ತುಂಬ ಕಷ್ಟ ಆಗಿದೆ. ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಇದು ಜನರ ಆತಂಕಕ್ಕೆ ಇನ್ನೊಂದು ಕಾರಣ. ಮಳೆ ಬಂದಿದೆ, ಬಿತ್ತನೆಗೆ ಡೀಸೆಲ್ ಸಿಗ್ತಿಲ್ಲ, ರಸಗೊಬ್ಬರ, ಬಿತ್ತನೆ ಬೀಜ, ಡೀಸೆಲ್ ಎಲ್ಲ ದುಬಾರಿ ಆಗಿದೆ. ಪಾಪ ರೈತರ ಕಷ್ಟ ಒಂದೆರಡಲ್ಲ. ಸರ್ಕಾರದ ವಿರುದ್ಧ ಹಾವೇರಿಯಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ಬಹುತೇಕ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಖಾಲಿಯಾಗಿರುವ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈಗ ನಾನು ಹಾವೇರಿಯ HP ಮಾಗಾವಿಯ ಪೆಟ್ರೋಲ್ ಬಂಕ್ನಲ್ಲಿ, ನಿನ್ನೆ ಕೂಡ ಈ ಬಂಕ್ನಲ್ಲಿ ಕೂಡ ಡೀಸೆಲ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಹೀಗಾಗಿ ಗ್ರಾಮೀಣ ಭಾಗದ ರೈತರು ನಿನ್ನೆ ಕೂಡ ಇಲ್ಲಿ ಕ್ಯೂ ಅನ್ನು ಹಚ್ಚಿದ್ರು. ಆದರೆ ಇವತ್ತು ಏಕಾಏಕಿ ಡೀಸೆಲ್ ಬಂದಿರೋ ಹಿನ್ನೆಲೆಯಲ್ಲಿ ಈ ಸುತ್ತಮುತ್ತಲಿನ ಭಾಗದ ರೈತರು ಕೂಡ ಕ್ಯಾನನ್ನು ಹಿಡ್ಕೊಂಡು ಮುಂಗಾರು ಹಾವೇರಿ ಜಿಲ್ಲೆಯಲ್ಲಿ ಉತ್ತಮ ಆದ ಹಿನ್ನೆಲೆಯಲ್ಲಿ ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗೆ ಡೀಸೆಲ್ ಬೇಕು. ಹೀಗಾಗಿ ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಡೀಸೆಲ್ ತೆಗಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಗ್ರಾಮೀಣ ಭಾಗದ ಬಂಕ್ಗಳು ಸಂಪೂರ್ಣವಾಗಿ ಏನು ಡೀಸೆಲ್ ಖಾಲಿಗಿರೋನಲ್ಲಿ ಕೆಲವು ರೈತರು ಟ್ರ್ಯಾಕ್ಟರ್ಗಳನ್ನೇ ಬಂಕಿಗೆ ತೊಗೊಂಬಂದು ಅನಿವಾರ್ಯವಾಗಿ ಹಾಕಿಸ್ಕೊಂಡು ಹೋಗುತ್ತಿರುವಂಥ ದೃಶ್ಯ ಸಾಮಾನ್ಯವಾಗಿದೆ. ಹೀಗಾಗಿ ಹಾವೇರಿಯ 2-3 ಬಂಕ್ಗಳಲ್ಲಿ ಮಾತ್ರ ಡೀಸೆಲ್ ಲಭ್ಯವಾಗ್ತಿರೋ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ನ ಮಾಲಕರು ಕೂಡ ಕ್ಯಾನ್ ಸಮೇತ ಬಂದು ಡೀಸೆಲನ್ನು ಹಾಕಿಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ರೈತರು ಇದ್ದಾರೆ, ಅವರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿರಿ? ಯಾವ ರೀತಿ ಸಮಸ್ಯೆ? ಕಬ್ಬೂರು ತಂಡದಾರ ನಾವು ಬಂದಿರೋದು. ನಿನ್ನಿಂದ ಡೀಸೆಲ್ ಸಿಕ್ಕಿಲ್ರಿ. ಇವತ್ತು ಡೀಸೆಲ್ ಇಲ್ಲದಕ್ಕೆ ಮತ್ತು ಹೊಲ ಹೊಡ್ಯಕ್ಕೆ ಡೀಸೆಲ್ ಇಲ್ರಿ, ಅದಕ್ಕೆ ಹುಡುಕಾಡ್ಕೊಂತ ಬಂದು ತೊಗೊಳಕತ್ತವ್ರಿ. ಇವತ್ತು ರೇಟ್ ಎಲ್ಲ ಜಂಪ್ ಆಗ್ಬಿಡತ್ರಿ. ರೇಟ್ ಎಲ್ಲ ಜಂಪ್ ಆಗೈತೆ ರೀ. ಏನು ಸರ್ ಅನಿವಾರ್ಯ, ಏನು ಮಾಡೋದ್ರಿ? ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಬೇಕಲ್ರಿ. ನಾವೇನಾರ ಕಮ್ಮಿ ಮಾಡ್ರಿ ಅಂದ್ರೆ ಮಾಡಂಗಿಲ್ಲ, ಜಾಸ್ತಿ ಮಾಡಂದ್ರೆ ಮಾಡಂಗಿಲ್ಲ ರೀ. ಅವ್ರು ಏನು ಇಡ್ತಾರ ಅದನ್ನು ತಗೊಂಡು ಹೋಗ್ಬೇಕಾರ, ಅನಿವಾರ್ಯ ತಗೋಬೇಕಾಕತ್ತಲ್ರಿ. ಇಲ್ಲ ಆದ್ರೆ ಉಳುಮೆ ನಿಲ್ತೈತೆ ರೀ. ಅಲ್ಲಿ ಈ ಬಿತ್ತ ಟೈಮ್ ಬಿಟ್ಟಿವಿ ಅಂದ್ರೆ ಮತ್ತೆ ಮಳೆ ಎತ್ಕೊಂತಂದ್ರೆ ಏನು ಮಾಡೋಕ್ಕಾಗಲ್ಲ ರೀ. ಇದಿಷ್ಟು ರೈತರ ಆಕ್ರೋಶ. ಅಂದರೆ ಕಳೆದ 2-3 ದಿನಗಳಿಂದ ಕೂಡ ನಾವು ಅಲ್ಲೆಲ್ಲ ಡೀಸೆಲ್ಗಾಗಿ ಓಡಾಡಿದ್ವಿ, ಆದರೂ ಕೂಡ ಸಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಬೇರೆ ಬೇರೆ ಭಾಗದ ಜನರು ಕೂಡ ಇಲ್ಲಿ ಡೀಸೆಲ್ಗಾಗಿ ಬಂದಿರುವಂಥದ್ದು. ಈಗಾಗಲೇ 96 ರೂಪಾಯಿ ಆಗಿರುವಂಥದ್ದು. ಅಂದರೆ ಕಳೆದ 15 ದಿನಗಳಲ್ಲಿ 3 ಬಾರಿ ಈಗಾಗಲೇ ದರ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ರೀತಿ ಹಣ ಕೊಟ್ಟರು ಕೂಡ ಡೀಸೆಲ್ ಸಿಗ್ತಾ ಇಲ್ಲ. ಹೀಗಾಗಿ ಅವರು ನಿರಂತರವಾಗಿ ಕಳೆದ 3 ದಿನಗಳಿಂದ ಓಡಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮತ್ತೊಬ್ಬರು ರೈತರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನ ಕೇಳೋಣ. ಸರ್, ಎಲ್ಲಿಂದ ಬಂದ್ರಿ? ಖರ್ಚಿಗಿಂದ ಬಂದವರು. ಅಲ್ಲಿ ಸಿಗ್ಲಿಲ್ಲ? ಖರ್ಚಿಗಿಲ್ಲ, ಆಗಡಿಲ್ಲ, ಯಾವ ಊರಾಗಿಲ್ಲ. ಏನು ಹೇಳ್ತಾರೆ? ಅಲ್ಲಿ ಖಾಲಿ ಆಗೈತ್ರಿ, ಬಂದಿಲ್ಲ ಅಂತಾರೆ. ಈಗ ಹೊಲ ಉಳುಮೆ ಮಾಡೋಕ್ಕೆ ಯಾವ ರೀತಿ ಸಮಸ್ಯೆ ಆಗಿದೆ? ದೊಡ್ಡ ಸಮಸ್ಯೆ ಆಗೈತೆ ಬಿಡ್ರಿ. 3-4 ದಿವಸ ಆಯ್ತು ನೋಡ್ರಿ. ನಿನ್ನೆ ಬಿತ್ತಬೇಕತ್ರಿ, ಇವತ್ತು ಮಳೆ ಆಗ್ತದೆ, ಡೀಸೆಲ್ ಇರೋದಕ್ಕೆ ಹಂಗೆ ಕೈ ಬಿಟ್ಟವ್ರಿ. ಇದಿಷ್ಟು ರೈತರ ಮಾತು. ಅಂದರೆ ಕಳೆದ 3-4 ದಿನದಿಂದ ಕೂಡ ನಾವು ಉಳುಮೆ ಮಾಡಲಿಕ್ಕೆ ಓಡಾಡ್ತಿದ್ದೇವೆ, ಬಿತ್ತನೆ ಮಾಡುವಂಥ ಕಾರ್ಯ ಇದ್ದರೂ ಕೂಡ ಡೀಸೆಲ್ ಸಿಗ್ತಾ ಇಲ್ಲ ಅನ್ನೋ ಆಕ್ರೋಶದ ಮಾತನ್ನು ಹೊರ ಹಾಕ್ತಿರುವಂಥದ್ದು. ಕ್ಯಾಮ್ರಾಮನ್ ನಾಗರ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ TV, ಹಾವೇರಿ.